ಈಗ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ತಲುಪಿದ್ದಾರೆ. ಮಾಧ್ಯಮಗಳನ್ನಲ್ಲೇ ತಡೆದಿದ್ದಾರೆ. ತಾಯಿ ಚೆನ್ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿದರೆ ರೇವಣ್ಣ ಅವರು. ಜೈಲಿನಿಂದ ಬರ್ತಾ ಇದ್ದಂತೆ ದೇವೇಗೌಡರು ಹಾಗೂ ಚೆನ್ನಮ್ಮ ಆಶೀರ್ವಾದವನ್ನ ರೇವಣ್ಣ ಪಡೆದುಕೊಂಡಿದ್ದಾರೆ. ರೇವಣ್ಣರನ್ನ ಸ್ವಾಗತಿಸಿದ್ದಾರೆ ಕುಟುಂಬಸ್ಥರು. ಕಾರಣ ಒಂದು ಮಾನಸಿಕವಾಗಿರುವಂತಹ ಧೈರ್ಯವನ್ನು ತುಂಬುವಂತ ಕೆಲಸ. ದೇವೇಗೌಡರ ನಿವಾಸಕ್ಕೆ ಈಗ ರೇವಣ್ಣ ಅವರು ತಲುಪಿದ ನಂತರ ಕುಗ್ಗಬಾರದು, ಧೈರ್ಯವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಆ ವಿಶ್ವಾಸವನ್ನು ತುಂಬುವಂತ ಕೆಲಸವನ್ನ ಕುಟುಂಬಸ್ಥರು ಮಾಡ್ತಾರೆ. ಕುಟುಂಬದಲ್ಲೂ ಕೂಡ ಅದೇ ರೀತಿಯಾದಂಥ ವಿರೋಧಗಳು ಬರಕ್ಕೆ ಶುರು ಆದಾಗ ಮಾನಸಿಕವಾಗಿ ಹಿಂಸೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ. ಅವರನ್ನ ಈಗ ಮನೆಗೆ ಕರ್ಕೊಂಡಿದ್ದಾರೆ. ಕಾಲಿಗೆ ನಮಸ್ಕಾರ ಕೂಡ ಮಾಡಿದ್ದಾರೆ. ದೇವೇಗೌಡರ ಕಾಲಿಗೆ ಮತ್ತು ಚೆನ್ನಮ್ಮ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡಿ ರೇವಣ್ಣ ಅವರು ಒಳಗೆ ಹೋಗಿದ್ದಾರೆ. ಮಾಧ್ಯಮಗಳನ್ನು ಅಲ್ಲೇ ತಡೆಯುವಂಥ ಕೆಲಸವನ್ನ ಮಾಡಿದ್ದಾರೆ. ದೇವೇಗೌಡರ ನಿವಾಸದ ಬಳಿಗೆ ಬಿಡಲಿಲ್ಲ. ಅವರ ರೋಡ್ ಏನಿದೆ, ಮನೆ ಬಳಿ ಇರುವಂಥ ರೋಡು, ಅಲ್ಲಿ ಕ್ರಾಸ್ ಅಲ್ಲೇನೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲೇ ತಡೆ ಹಿಡಿಯುವಂಥ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ದೇವೇಗೌಡರ ನಿವಾಸದಲ್ಲಿ ವಕೀಲರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ, ರೇವಣ್ಣ ಅವ್ರ ಜೊತೆಗೆ ಸಾರಾ ಮಹೇಶ್ ಅವರು ಇದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಈಗ ಹಲವು ಒಂದಿಷ್ಟು ವಿಚಾರಗಳನ್ನು ಈ ಬಗ್ಗೆ ಮಾತನಾಡ್ತಾರೆ. ಮುಂದಿನ ಕಾನೂನು ಹೋರಾಟ ಏನು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಈಗ 10-11 ದಿನಗಳ ನಂತರ ಬಂದಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಬೇಕು. ಕಾರಣ ಅವರು ಅಲ್ಲಿ ಏನೂ ಆಗಿಲ್ಲ, ನನಗೆ ಆ ಸಮಸ್ಯೆ ಈ ಸಮಸ್ಯೆ ಅನ್ನುವಂಥದ್ದು ಹಲವು ಮಾತುಗಳಿತ್ತು. ಕಣ್ಣೀರನ್ನು ಹಾಕಿದ್ರು, ಮಾನಸಿಕವಾಗಿ ನೊಂದಿದ್ರು. ಅವರಿಗೊಂದಿಷ್ಟು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಈಗ ಕುಮಾರಸ್ವಾಮಿ ಅವರು ಮಾಡ್ತಾರೆ, ದೇವೇಗೌಡರು ಕೂಡ ಮಾಡ್ತಾರೆ. ಬಟ್ ಅವ್ರ ಮುಂದೆ ಇರುವಂಥದ್ದು ಒಂದೇ ಪ್ರಶ್ನೆ, ಈಗ ಈ ಕೇಸಿಂದ ಆಚೆ ಬರೋದು ಹೇಗೆ, ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ರಾಜಕೀಯವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪ ಏನು ಮಾಡ್ತಾ ಇದ್ದಾರೆ, ಅವರಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಇವೆಲ್ಲವೂ ಕೂಡ ಈಗ ಒಂದಿಷ್ಟು ಚರ್ಚೆ. ದಿಢೀರಂತ ಚರ್ಚೆ ಆಗೋದಿಲ್ಲ, ಸ್ವಲ್ಪ ಸಮಯ ಆಗುತ್ತೆ. ಊಟ ಕೂಡ ಮಾಡಿರೋದಿಲ್ಲ, ಊಟ ಮಾಡ್ಕೊಳ್ತಾರೆ, ಸ್ವಲ್ಪ ಹೊತ್ತು ಆದ ನಂತರ ಕೂತ್ಕೊಳ್ತಾರೆ, ಆಮೇಲೆ ಚರ್ಚೆಯನ್ನು ಮಾಡ್ತಾರೆ. ಏನಾಯಿತು ಏನಿಲ್ಲ, ಅಲ್ಲಿ ವಿಚಾರಣೆ ಹೇಗಾಯಿತು, SIT ಅವ್ರು ಏನು ವಿಚಾರಣೆಯನ್ನು ಮಾಡಿದರು, ಅಲ್ಲಿ ಯಾವ ರೀತಿಯಾದಂಥ ಹೇಳಿಕೆಗಳಿತ್ತು, ಇವನ್ನೆಲ್ಲ ನಡೆಯುತ್ತೆ. ಅವನ್ನೆಲ್ಲ ಮಾತನಾಡ್ಕೊಂಡ ನಂತರ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಆಮೇಲೆ ಸ್ಟ್ಯಾಂಡ್ ಏನಿರಬೇಕು, ಯಾವ ರೀತಿಯಾದಂಥ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ರಾಜಕೀಯವಾಗಿ ಈಗ ಅಂತ ಹೇಳಿ